ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟ ಮಾಹಿತಿ ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ದೊರೆಯುತ್ತದೆ. ನಮಗೆ ಗೊತ್ತಿಲ್ಲದ ಹಾಗೆ ಅದೆಷ್ಟೋ ನೌಕರಿಗಳು ಕೈ ತಪ್ಪುತ್ತಿರುತ್ತವೆ, ಕೈ ಜಾರುತ್ತವೆ. ಅದು ಆಗಬಾರದು ಎಂದರೆ ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೋಟಿಫಿಕೇಶನ್ ಸಲುವಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಅಷ್ಟೇ ಅಲ್ಲದೆ ಈ ಹಿಂದೆ ನಡೆದ ಈ ತರಗತಿಗಳ ಬಗ್ಗೆ ನಿಮಗೆ ವಿವರವಾದ ಮಾಹಿತಿ ಎಲ್ಲ ಬೇಕಾಗಿದ್ದಲ್ಲಿ ಈ ಚಾನಲಿನ ಪ್ಲೇ ಲಿಸ್ಟ್ಗೆ ಹೋಗಿ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಮತ್ತು ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಚಾನಲಿನ ಟೆಲಿಗ್ರಾಮ್ ಲಿಂಕು ಸಹ ಹಾಕಲಾಗಿರುತ್ತೆ. ಪ್ರಿಯ ಸ್ನೇಹಿತರೆ, ತಡ ಮಾಡೋದು ಬೇಡ, ತರಗತಿಗೆ ಇಳಿಯೋಣ. ನಾವು ಈ ಹಿಂದೆ ತರಗತಿಯಲ್ಲಿ ಪಂಚಾಯಿತಿಯ ಬಗ್ಗೆ ಮೂಲ ಇತಿಹಾಸವನ್ನ ಮಾತಾಡಿದ್ವಿ. ನಂತರ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಬ್ರಿಟಿಷರಿಂದ ತೆಗೆದುಕೊಂಡು ಕಾಯ್ದೆ, ನಂತರ ಅಲ್ಲಿ ಪಂಚಾಯಿತಿಗೆ ಸಂಬಂಧಪಟ್ಟ ಸುಧಾರಣೆಗಳನ್ನು ಮಾತಾಡಿದ್ವಿ. ನಂತರ ಕರ್ನಾಟಕದಲ್ಲಿ ಬ್ರಿಟಿಷರಿಂದ ಕಾಯ್ದೆಗಳಾಗಲಿ, ನಂತರ ಮೈಸೂರು ಸಂಸ್ಥಾನದಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿದ್ದಂತಹ ಒಂದು ಪಂಚಾಯಿತಿ ವ್ಯವಸ್ಥೆಯ ಒಂದು ಕಾಯ್ದೆಗಳಾಗಲಿ, ನಂತರ ಸ್ವತಂತ್ರದ ನಂತರ ಕೆಲವು ಪಂಚಾಯಿತಿಗೆ ಸುಧಾರಣೆಗೆ ಸಂಬಂಧಪಟ್ಟ ಕರ್ನಾಟಕದಿಂದ ಆಯ್ಕೆಯಾದ ಸಮಿತಿಗಳನ್ನು ಸಹ ಮಾತಾಡಿದ್ವಿ. ಪ್ರಿಯ ಸ್ನೇಹಿತರೆ, ಹಾಗಾದರೆ ಇವತ್ತು 3ನೇ ವಿಡಿಯೋವನ್ನು ಬಿಟ್ಟು 4ನೇ ವಿಡಿಯೋಗೆ ಇಳಿಯೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಇವತ್ತು ನಾವು ಪ್ರಮುಖವಾಗಿ 73ನೇ ಸಂವಿಧಾನದ ತಿದ್ದುಪಡಿಯನ್ನು ಮಾತಾಡಿಕೊಂಡು ಸಂವಿಧಾನದಲ್ಲಿ ನಂತರ ಇದನ್ನು ಸೇರ್ಪಡೆಯಾದ ನಂತರ ಸಂವಿಧಾನದ 243 ವಿಧಿಯಿಂದ 243 ABCD ಇಂದ O ತನಕ ವಿಧಿಯವರೆಗೆ ಏನೇನು ಹೇಳುತ್ತೆ ಅಂತಂದೇಳಿ ಇವತ್ತು ನಾವು ಪ್ರತಿಯೊಂದು ಮಾಹಿತಿಯನ್ನು ಇಂಚಾಗಿ ನೋಡ್ಕೊಂಡು ಹೋಗೋಣ. ಪ್ರಿಯ ಸ್ನೇಹಿತರೆ, ಮುಂಬರುವ ಪರೀಕ್ಷೆಯಲ್ಲಿ ಇದು ತುಂಬಾ ಉಪಯುಕ್ತವಾದ ಮಾಹಿತಿ ಆಗಿರುತ್ತೆ. ಇಲ್ಲಿ ಸಂವಿಧಾನದ 73ನೇ ತಿದ್ದುಪಡಿ ಅಂತ ಬಂದಾಗ ಸ್ವಲ್ಪ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡ್ಕೊಂತ ಮುಂದಕ್ಕೆ ಜೇನೋಣ. ತಿದ್ದುಪಡಿ ತಂದ ವರ್ಷ ನಿಮಗೆ ಗೊತ್ತು, 1992. ಬಹಳ ಸಾರಿ ಪರೀಕ್ಷೆಯಲ್ಲಿ ಇದನ್ನ ಕೇಳಲಾಗಿದೆ. ಪ್ರಿಯ ಸ್ನೇಹಿತರೆ, 1992ರಲ್ಲಿ ಇದನ್ನ ತಿದ್ದುಪಡಿ ಮಾಡಲಾಯಿತು. ಅಂದು ಇದ್ದ ಪ್ರಧಾನಮಂತ್ರಿ ಇದನ್ನೂ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾನೆ. PV ನರಸಿಂಹರಾವ್ ರವರು ಅಂದಿನ ಪ್ರಧಾನಮಂತ್ರಿ ಇದ್ರು. ಇದು ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ವರ್ಷ. ಬಹಳ ಇಂಪಾರ್ಟೆಂಟ್. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲಿ ಅಂಗೀಕಾರ ಪಡೆಯಬೇಕಾಗುತ್ತೆ. ಲೋಕಸಭೆಯಲ್ಲಿ ಅಂಗೀಕಾರ ಆದ ವರ್ಷ 1992 12 ಡಿಸೆಂಬರ್ ತಿಂಗಳಲ್ಲಿ ಇದು ಲೋಕಸಭೆಯಲ್ಲಿ ಅಂಗೀಕಾರವನ್ನು ಪಡೆದುಕೊಳ್ಳುತ್ತೆ. 22, ಹೌದಾ? 2022ರಲ್ಲಿ 22. ನಂತರ ಇಲ್ಲಿ ರಾಜ್ಯಸಭೆಯಲ್ಲಿ ಅಂತ ಬಂದಾಗ 1992 ಅದೇ ಒಂದು ದಿನದ ನಂತರ ಡಿಸೆಂಬರ್ 23ರಂದು ಇದು ರಾಜ್ಯಸಭೆಯಲ್ಲಿ ಅಂಗೀಕಾರವನ್ನು ಪಡೆದುಕೊಳ್ಳುತ್ತೆ. 1993 ನೋಡಿ, ಡಿಸೆಂಬರ್ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 1993 24ರಂದು ಜಾರಿಗೆಯ ಒಂದು ದಿನವಾದ ಕಾರಣ ನಾವು ಇಲ್ಲಿ ಪಂಚಾಯಿತಿಗೆ ಸಂಬಂಧಪಟ್ಟ ಮಾಹಿತಿ ನೋಡ್ಬೇಕಾಗುತ್ತೆ. ಇಲ್ಲಿ 73ನೇ ತಿದ್ದುಪಡಿಯನ್ನು ಸಂವಿಧಾನದ 9ನೇ ಭಾಗ, ಎಷ್ಟನೇ ಭಾಗ ಕೇಳ್ತಾನೆ ಪ್ರಶ್ನೆ. ಬಹಳ ಇಂಪಾರ್ಟೆಂಟ್ ಭಾಗಗಳಾಗ್ಲಿ, ವಿಧಿಗಳಾಗ್ಲಿ, ಕಾಯ್ದೆಗಳಾಗ್ಲಿ ಇಲ್ಲಿ 90ನೇ ಭಾಗಕ್ಕೆ ಸೇರ್ಪಡೆ ಮಾಡಲಾಗಿದೆ. ಅಲ್ಲಿ 9ನೇ ಭಾಗದಲ್ಲಿ 243ನೇ ವಿಧಿಯಿಂದ 243 ವಿಧಿಯವರೆಗೆ ಬಹಳ ಇಂಪಾರ್ಟೆಂಟ್ ಆಗಿ, ಅದಕ್ಕೆ ಹೇಳ್ತಾನೆಲ್ಲ ಪ್ರತಿಯೊಂದು ಹೆಡ್ಲೈನ್ ಎಲ್ಲ ನಾನು ಇಲ್ಲಿ ಏನ್ ಮಾಡ್ತೇನೆ ಅವೆಲ್ಲ ಇಂಪಾರ್ಟೆಂಟ್. ಇದು ಪಂಚಾಯಿತಿಯ ಬಗ್ಗೆ ತಿಳಿಸುವ ಒಂದು ವಿಧಿಗಳಾಗಿರ್ತವೆ ಸಂವಿಧಾನದಲ್ಲಿ. 73ನೇ ಸಂವಿಧಾನದ ತಿದ್ದುಪಡಿ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅವಕಾಶ ನೀಡಿತು ಈ ತಿದ್ದುಪಡಿಯ ಮೂಲಕ. ಈ ತಿದ್ದುಪಡಿಯ ಅನ್ವಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯು ಸ್ಪರ್ಧಿಸಲು ಕನಿಷ್ಠ 21 ವರ್ಷ. ಇದನ್ನೂ ಪ್ರಶ್ನೆ ಕೇಳಿದ್ದಾನೆ. ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲು 21 ವರ್ಷ ಬೇಕು. ಒಬ್ಬ ರಾಜ್ಯಸಭೆಗೆ ಸದಸ್ಯರಿಗೆ ಎಷ್ಟು ಬೇಕು? ಪ್ರಧಾನಮಂತ್ರಿಗೆ ಎಷ್ಟು ಬೇಕು? 25 ಬೇಕು. ಅದೇ ಮುಖ್ಯಮಂತ್ರಿಗೆ 25 ಬೇಕು. ಆಮೇಲೆ ರಾಷ್ಟ್ರಪತಿಗೆ ಎಷ್ಟು ಬೇಕು? 35 ಬೇಕು. ಹೌದಲ್ವಾ? ಅಂದ್ರೆ 35 ಮೇಲೆ ಇರಬೇಕು. ಈ ರೀತಿ ಒಬ್ಬ ಚುನಾವಣಾ ಸ್ಪರ್ಧೆ ನಡೆಸುತ್ತಿರುವ ಅಭ್ಯರ್ಥಿಯ ವಯಸ್ಸು ಯಾವ್ಯಾವ ಒಂದು ಅಧಿಕಾರದಲ್ಲಿ ಅವರಿಗೆ ಯಾವ್ಯಾವ ಎಷ್ಟೆಷ್ಟು ವಯಸ್ಸು ಬೇಕಂತ ಅದ್ರ ಮೇಲೂ ಪ್ರಶ್ನೆ ಕೇಳಿದ್ದಾನೆ. ಹುಷಾರಿರಿ. ಇಲ್ಲಿ ಸ್ಥಳೀಯ ಸರ್ಕಾರ ಅಂತ ಬಂದಾಗ ಅವರಿಗೆ 21 ವರ್ಷ ವಯಸ್ಸು ತುಂಬಿರಬೇಕು. 73ನೇ ಸಂವಿಧಾನದ ತಿದ್ದುಪಡಿಯಲ್ಲಿ 29 ವಿಷಯಗಳು ಬರುತ್ತವೆ. ಅದನ್ನು 11ನೆಯ ಅನುಸೂಚಿ, ನೋಡಿ ಅನುಸೂಚಿಗಳು ಇಂಪಾರ್ಟೆಂಟ್. ಅನುಸೂಚಿ 11 ಸೇರ್ಪಡೆ ಮಾಡಲಾಗಿದೆ. ಹಾಗಾದ್ರೆ 12ನೇ ಅನುಸೂಚಿ ಯಾವುದು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಂತರ ಬಂದ್ಬಿಟ್ಟು 73ನೇ ಸಂವಿಧಾನದ ತಿದ್ದುಪಡಿಯಾದಾಗ PV ನರಸಿಂಹರಾವ್ ರವರು ಪ್ರಧಾನಮಂತ್ರಿ. ರಾಷ್ಟ್ರಪತಿ ಯಾರಿದ್ರು ಅಂತಂದ್ರೆ, ಇಷ್ಟು ದಿನ ಪ್ರಧಾನಮಂತ್ರಿ ಕೇಳ್ತಿದ್ರು ಯಾರಿದ್ರು ಅಂತೇಳಿ, ಈಗ ರಾಷ್ಟ್ರಪತಿ ಕೇಳಬಹುದು. ಶಂಕರ್ ದಯಾಳ್ ಶರ್ಮರವರು ಸಂವಿಧಾನದಲ್ಲಿ 73ನೇ ತಿದ್ದುಪಡಿ ಜಾರಿಗೆ ಬಂದಾಗ ಇದ್ದಂತ ರಾಷ್ಟ್ರಪತಿಯವರು ಆಗಿರ್ತಾರೆ. ಅವರೇ ಅನುಮೋದನೆಯನ್ನು ಕೊಡೋದು, ನಿಮಗೆ ಗೊತ್ತು. 73ನೇ ತಿದ್ದುಪಡಿಯ ಪ್ರಮುಖ ದಿನಾಂಕಗಳು ಸ್ವಲ್ಪ GK ಪಾಯಿಂಟ್ಸ್ ಹೈಲೈಟ್ಸ್ ಇಲ್ಲಿ ಒಳ್ಳೆ ನೋಡ್ಕೊಂಡ್ಬಿಡಿ. ತಿದ್ದುಪಡಿ ತಂದ ವರ್ಷ 92, ಲೋಕಸಭೆ ಡಿಸೆಂಬರ್ 23,
ರಾಜ್ಯಸಭೆ ಅಂಗೀಕಾರವಾದ ವರ್ಷ ಏಪ್ರಿಲ್ 23, ಸಾರಿ ಜಾರಿಗೆ ಆದ ವರ್ಷ ಇದು 93, ಹೌದಾ 93. ಇದು ಎಷ್ಟು? ಡಿಸೆಂಬರ್ 1992, ಡಿಸೆಂಬರ್ 24. ಇದು ನಂತರ ಬಂದ್ಬಿಟ್ಟು ಜಾರಿಗೆ ಆದ ದಿನ 1993, ಸಾರಿ ಇದು 22 ಅಲ್ಲ, ಒಂದ್ ನಿಮಿಷ, 22, ಇದು 23, ಸಾರಿ ಇದು 22 ಆಗಬೇಕು, ಇದು 23, ಹೌದಾ. ಇದು 93 ಏಪ್ರಿಲ್ 23. ಇದು ಇಂಪಾರ್ಟೆಂಟ್ ನೋಡಿ, ಬಹಳ ಇಂಪಾರ್ಟೆಂಟ್, ಜಾರಿಯಾದ ವರ್ಷ. ಈ ಸಮಯದಲ್ಲಿ ಕರ್ನಾಟಕದಲ್ಲಿ, ಸ್ವಲ್ಪ ಭಾರತದಲ್ಲಿ ನೋಡಿದಾಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿರವರಿದ್ರು, ಕೇಳಬಹುದಪಿ, ಬಹಳ ಇಂಪಾರ್ಟೆಂಟ್. ರಾಜ್ಯಪಾಲರು ಖುರ್ಷಿದ್ ಆಲಂ ರವರಿದ್ರು. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರಿದ್ರು ಅಂತಂದ್ರೆ ನೋಡಿ MY ಗೋರ್ಪಡೆರವರು ಇದ್ರು ಈ ಒಂದು ಸಂದರ್ಭದಲ್ಲಿ. ಎಸ್, ಹಾಗಾದ್ರೆ ಇಲ್ಲಿ ಇಳಿಯೋಣ. ಮೂಲವಾಗಿ 243ನೇ ವಿಧಿ, 243 ವರೆಗೆ ವಿಧಿಗಳ ಬಗ್ಗೆ ಸರಳವಾಗಿ ಇಷ್ಟು ಬೇಕಷ್ಟೇ ಇಲ್ಲಿ, ಹೌದಾ. ಯಾವ್ದಕ್ಕೆ ನಾವು ಆದ್ಯತೆ ಕೊಡ್ತಾ ಇದೀವಿ ಅದಕ್ಕಷ್ಟೇ ನೋಡ್ಕೋಬೇಕಾಗುತ್ತೆ ಪ್ರಿಯ ಸ್ನೇಹಿತರೆ. 243 ಇಂದ 243 ವಿಧಿಯವರೆಗೆ ನಾವು ಇಲ್ಲಿ ನೋಡಬೇಕಾಗುತ್ತೆ. ಅದರಲ್ಲಿ ಒಂದೊಂದು ತಗೊಂಡ್ಬರೋಣ. ಮೊದಲನೇದಾಗಿ 243ನೇ ವಿಧಿ ಸಂವಿಧಾನದ ಈ ಒಂದು ಪಂಚಾಯತಿಗೆ ಸಂಬಂಧಪಟ್ಟ ವ್ಯಾಖ್ಯಾನದ ಕುರಿತು ತಿಳಿಸುತ್ತೆ. ಯಾವುದರ ಕುರಿತು ತಿಳಿಸುತ್ತೆ? ವ್ಯಾಖ್ಯಾನದ ಕುರಿತು ತಿಳಿಸುತ್ತೆ ಪ್ರಿಯ ಸ್ನೇಹಿತರೆ. ಈ ವಿಧಿ ಕೆಲವು ಪದಗಳಿಗೆ ಅರ್ಥ ತಿಳಿಸುತ್ತದೆ. ಅಂದ್ರೆ ಕೆಲವು ಪದಗಳು ಈ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಮೂಲ ಪದಗಳ ಬಗ್ಗೆ ಅರ್ಥವನ್ನು ತಿಳಿಸುತ್ತದೆ. ವ್ಯಾಖ್ಯಾನ ಅಂತ ನಾವು ಹೇಳ್ತಾ ಇದೀವಿ. ಜಿಲ್ಲೆ ನೋಡಿ, ಜಿಲ್ಲೆ ಎಂದರೆ ರಾಜ್ಯದಲ್ಲಿ ಬರುವ ಜಿಲ್ಲೆಯಾಗಿರುತ್ತದೆ. ಮತ್ತೆ ಸಂವಿಧಾನದಲ್ಲೆಲ್ಲ ನಾವು ಅನ್ವಯ ಮಾಡ್ಕೊಳ್ಬೇಕಾಗತ್ತೆ. ಗ್ರಾಮ ಸಭೆ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿಗೆ ಸೇರುವ ಗ್ರಾಮದ ಮತದಾರರ ಸಮೂಹವಾಗಿರುತ್ತದೆ ಗ್ರಾಮ ಸಭೆ. ನೋಡಿ, ಮೊದಲನೇ ವಿಧಿ ಅಂತ ತಿಳಿಸ್ತಾ ಇದೆ, ವ್ಯಾಖ್ಯಾನವನ್ನು ತಿಳಿಸ್ತಾ ಇದೆ. 243ನೇ ವಿಧಿ. ನೆಕ್ಸ್ಟ್ ಇಲ್ಲಿ ಅಂತ ಬಂದಾಗ ಇದು ಗ್ರಾಮ ಸಭೆಯ ಬಗ್ಗೆ ತಿಳಿಸುವಂತದ್ದಾಗಿರುತ್ತೆ. ಕೇಳ್ತಾನೆ ಪ್ರಶ್ನೆ, ಸಂವಿಧಾನದಲ್ಲಿ ಯಾವ ವಿಧಿಯು ಗ್ರಾಮ ಸಭೆಯ ಬಗ್ಗೆ ತಿಳಿಸುತ್ತೆ, ಯಾವ ವಿಧಿಯು ವ್ಯಾಖ್ಯಾನದ ಬಗ್ಗೆ ತಿಳಿಸುತ್ತೆ, ರಚನೆಯ ಬಗ್ಗೆ ತಿಳಿಸುತ್ತೆ, ಹಣಕಾಸು ಬಗ್ಗೆ ತಿಳಿಸುತ್ತೆ, ಮೀಸಲಾತಿ ಬಗ್ಗೆ ತಿಳಿಸುತ್ತೆ, ಅನರ್ಹತೆ ಬಗ್ಗೆ ತಿಳಿಸುತ್ತೆ, ಅಧಿಕಾರ, ಪ್ರಾಧಿಕಾರ, ಜವಾಬ್ದಾರಿಯ ಬಗ್ಗೆ ತಿಳಿಸುತ್ತೆ, ಹೌದಾ. ಎಲ್ಲ ಬರ್ತಪ್ಪ ಇಲ್ಲಿ. ಲೆಕ್ಕಪತ್ರಗಳ ಬಗ್ಗೆ ತಿಳಿಸೋದು ಯಾವುದು, ಚುನಾವಣೆ ಬಗ್ಗೆ ತಿಳಿಸೋದು ಯಾವುದು, ಎಲ್ಲವನ್ನು ನೋಡೋಣ ಇಂಚಿಂಚಾಗಿ ಸರಿಯಾಗಿ ನೋಡಿ. 243A ಇದು ಗ್ರಾಮದ ಬಗ್ಗೆ, ಗ್ರಾಮ ಸಭೆ ಬಗ್ಗೆ ತಿಳಿಸುತ್ತೆ. ಗ್ರಾಮ ಮಟ್ಟದಲ್ಲಿ ಅಧಿಕಾರ ನಿರ್ವಹಿಸುವ, ಒಂದು ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರ ನಿರ್ವಹಿಸುವ ಒಂದು ಸಭೆಯನ್ನು ಗ್ರಾಮ ಸಭೆ ಎನ್ನುತ್ತಾರೆ. ಗೊತ್ತು ನಮಗೆ. ಅವನೇನ್ ಕೇಳ್ತಾನೆ, ಗ್ರಾಮ ಸಭೆಯಲ್ಲಿ ಅಧಿಕಾರ ನಿರ್ವಹಿಸುವ ಒಂದು ಸಭೆಯನ್ನು ಗ್ರಾಮ ಸಭೆ ಎನ್ನುತ್ತಾರೆ ಎಂದು ಯಾವ ವಿಧಿ ತಿಳಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಹುಷಾರಿರಿ ಹೇಳೋದು. ಅರ್ಥ ಆಯ್ತಾ? ಈ ವಿಧಿಯು ರಾಜ್ಯಗಳ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಸಭೆಯನ್ನು ಸ್ಥಾಪಿಸಲು ಅವಕಾಶ ನೀಡಿದೆ. ನೋಡಿ, ಈ ವಿಧಿಯು ರಾಜ್ಯಗಳ ಪಂಚಾಯತಿ ರಾಜ್ಯಗಳಲ್ಲಿ ಕಾಯ್ದೆಗಳಲ್ಲಿ ಈ ಗ್ರಾಮ ಸಭೆಯನ್ನು ಸ್ಥಾಪಿಸಲು ಅವಕಾಶ ನೀಡುವ ವಿಧಿ ಯಾವುದು ಅಂತ ಬಂದ ಪ್ರಿಯ ಸ್ನೇಹಿತರೆ 243A ವಿಧಿಯಾಗಿರುತ್ತೆ. ಗ್ರಾಮ ಸಭೆಗೆ ಅವಕಾಶ ಕಲ್ಪಿಸಿಕೊಡುವ ವಿಧಿ, ಕಾಯ್ದೆಗಳ ಮೂಲಕ ಸಭೆಯಲ್ಲಿ ಅಂದ್ರೆ ಈ ಒಂದು ಸಭೆಯನ್ನು ಸ್ಥಾಪಿಸುವ ಅಧಿಕಾರ ನೀಡುವ ವಿಧಿ 243A. 243B ಇದು ಯಾವುದರ ಬಗ್ಗೆ ತಿಳಿಸುತ್ತೆ ಪ್ರಿಯ ಸ್ನೇಹಿತರೆ ಅಂತ ಬಂದಾಗ ಇದು ಪಂಚಾಯಿತಿಯ ರಚನೆಯ ಬಗ್ಗೆ ತಿಳಿಸುತ್ತೆ. ಇದು ಗ್ರಾಮ ಸಭೆ, ಅದರಲ್ಲಿ ರಚನೆ ಮಾಡೋದು, ಹೌದಾ. ಯಾವುದು? ಬಿ. ನೋಡಿ, 20 ಲಕ್ಷಗಳಿಗಿಂತ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯಗಳಲ್ಲಿ, ಒಂದು ರಾಜ್ಯ 20 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಒಂದು ರಾಜ್ಯದಲ್ಲಿ, ಅದಕ್ಕಿಂತ ಹೆಚ್ಚು ಎಷ್ಟಾದರೂ ರಾಜ್ಯಗಳಲ್ಲಿ ಗ್ರಾಮ ಮಟ್ಟ, ಮಧ್ಯಂತರ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಎಂಬ 3 ಹಂತದ ಪಂಚಾಯಿತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ನೋಡಿ, 3 ಹಂತದ ಪಂಚಾಯಿತಿ ವ್ಯವಸ್ಥೆಯ ಬಗ್ಗೆ ತಿಳಿಸುವ ವಿಧಿ ಸಂವಿಧಾನದ ಯಾವುದು ಅಂತ ಬಂದಾಗ 243A ಇದು ಪಂಚಾಯಿತಿಯ ರಚನೆ. ಪಂಚಾಯಿತಿಯ ರಚನೆಯಲ್ಲಿ ಗ್ರಾಮ ಮಟ್ಟ, ಗ್ರಾಮ ಮಟ್ಟ, ನಂತರ ಬಂದ್ಬಿಟ್ಟು ಈ ಯಾವ್ದಪ್ಪ ಮಧ್ಯಂತರ ಮಟ್ಟ, ಜಿಲ್ಲಾ ಮಟ್ಟ, ಕೆಳಗಿಂದ ಮೇಲ್ ಬರ್ತಾ ಇದೀವಿ. ಈ ರೀತಿ ತಿಳಿಸುವ ಒಂದು ವಿಧಿ ಯಾವ್ದಾಗಿರುತ್ತೆ ಅಂದ್ರೆ 243B. ಸಿ ಪಂಚಾಯಿತಿಯ ಅಂಗರಚನೆಯ ಬಗ್ಗೆ ತಿಳಿಸುತ್ತೆ. ನೋಡಿ, ಎಷ್ಟು ಚಂದ ನೀಟಾಗಿ ಪಂಚಾಯತಿಯನ್ನು ಆಡ್ ಮಾಡ್ಕೊಂಡ್ ಬಂದಿದ್ದಾರೆ. ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಹೌದಾ. ನಂತರ ಇದನ್ನು ಜಾರಿಗೆ ತಂದಿದ್ದು ನಾವು. ಇಲ್ಲಿ 243C ಪಂಚಾಯಿತಿಯ ಅಂಗರಚನೆ. ಪಂಚಾಯಿತಿಯ ಎಲ್ಲಾ ಸ್ಥಾನಗಳಲ್ಲಿ ನೇರ ಚುನಾವಣೆ ಮೂಲಕ ಭರ್ತಿ ಮಾಡಬೇಕು ಎಂದು ಹೇಳಲಾಗುತ್ತೆ. ಒಂದು ಪಂಚಾಯಿತಿಯ ಇದು ಆಗ್ಬೇಕಾದ್ರೆ ಅಲ್ಲಿ ಆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ನೇರ ಚುನಾವಣೆ ಮೂಲಕ ಅವನನ್ನು ಆಯ್ಕೆ ಮಾಡಬೇಕಂತ ಹೇಳುವಂತ ವಿಧಿ. ಕ್ಷೇತ್ರದ ಜನಸಂಖ್ಯೆ ಅನುಗುಣವಾಗಿ ಚುನಾಯಿಸಬೇಕಾದ ಸದಸ್ಯರ ಸಂಖ್ಯೆ ತೀರ್ಮಾನವಾಗಿದೆ. ಇಲ್ಲಿ ನೋಡಿ, MLA, MP, MLCಗಳಿಂದ ಅವರ ಮತ ಇರುವ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯವಿರುತ್ತದೆ ಅಂತ ಈ ಒಂದು ಹೇಳ್ತಾರೆ. ಯಾರು? ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ. ಅಪಿಪ್ರಿಯ ಸ್ನೇಹಿತರೆ, ಇದು ಪ್ರಮುಖವಾಗಿ ಪಂಚಾಯಿತಿಯ ಎಲ್ಲಾ ಸ್ಥಾನಗಳನ್ನು ನೇರ ಚುನಾವಣೆಯ ಮೂಲಕ
ಚುನಾವಣೆಗೆ ಸಂಬಂಧಪಟ್ಟ ನೋಡಿ, ನೇರ ಚುನಾವಣೆಯ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಂತಂದೇಳಿ ಹೇಳುವಂತ ಒಂದು ವಿಧಿ ಆಗಿರುತ್ತೆ. ಯಾವುದು? 243C. ಇಲ್ಲಿ ಡಿ, ಸ್ಥಾನಗಳ ಮೀಸಲಾತಿ. ಈಗ ಆಯ್ಕೆ ಆದ ವ್ಯಕ್ತಿಗೆ ಇರುವ ಸ್ಥಾನಗಳ ಮೀಸಲಾತಿಯ ಬಗ್ಗೆ ಎಷ್ಟು ನೀಟಾಗಿ ಸ್ಟೆಪ್ಸ್ ಇಟ್ಕೊಂಡಿದ್ದಾರೆ ನೋಡಿ. ಮೊದಲನೇದಾಗಿ ಬಂದ್ಬಿಟ್ಟು ವ್ಯಾಖ್ಯಾನವಾದ ಕುರಿತು, ನಂತರ ಬಂದ್ಬಿಟ್ಟು ಸಭೆಯಿಂದ ಆಗುವ ಪಂಚಾಯಿತಿಯ ರಚನೆಯಿಂದ ಅದರಲ್ಲಿ ಅಂಗಗಳ ರಚನೆ. ಹೌದಾ? ಇಲ್ಲಿ ಈ ವಿಧಿ ಯಾವ ಯಾವ ಜಾತಿಗಳಿಗೆ ಎಷ್ಟು ಮೀಸಲಾತಿಯನ್ನು ನೀಡಬೇಕು ಎಂದು ಹೇಳುತ್ತದೆ. ಜಾತಿಯ ಮೇಲೆ ಮೀಸಲಾತಿ ಪಂಚಾಯಿತಿಯ ಯಾವ ವಿಧಿ ಹೇಳುತ್ತದೆ ಅಂತಾನೆ 243D. ಅದರಲ್ಲಿ SC ST ಅವರಿಗೆ ಜನಸಂಖ್ಯೆಯ ಅನುಗುಣವಾಗಿ ಮಹಿಳೆಯರಿಗೆ 1/3 ಭಾಗದಷ್ಟು, 1/3 ಭಾಗ ಅಂತ ಅರ್ಥ, 1/3 ಭಾಗ ಮಹಿಳೆಯರಿಗೆ ಮೀಸಲಾತಿ. ಈಗಿಲ್ಲ 50-50 ಆಗಿದೆ. ಅಧ್ಯಕ್ಷರ ಹುದ್ದೆಯಲ್ಲಿ ಕೂಡ ಮಹಿಳೆಯರಿಗೆ 3/1. ಆದರೆ ನಂತರ ದಿನಗಳಲ್ಲಿ ಇದನ್ನ 50% ಮೀಸಲಾತಿ ಮಾಡಲಾಗಿದೆ. ಮತ್ತೆ ಮಹಿಳಾ ಸಬಲೀಕರಣಪ್ಪ, ಅವರಿಗೂ ನಮಗೆ ಒಂದೇ ಮೀಸಲಾತಿ ಇರಬೇಕಂತಂದೇಳಿ ಮಾಡಲಾಗಿದೆ. ಯಾವ ವಿಧಿ ಅದು? 243D. ನೋಡಿ, ಮೀಸಲಾತಿ ಗೊತ್ತಿರ್ಲಿ, ಒಂದ್ ಕಡೆ ಮಾಡ್ಕೊಳ್ಳಿ, ಇವನ್ನೆಲ್ಲ ನೋಟ್ಸ್ ವೆರಿ ಇಂಪಾರ್ಟೆಂಟ್. 243E ಇದೇನ್ ಹೇಳುತ್ತಂದ್ರೆ ಪಂಚಾಯಿತಿಯ ಅವಧಿ, ಎಷ್ಟು ಅವಧಿಯವರೆಗೆ ಒಂದು ಚುನಾವಣೆ ಆದರಿಂದ ಎಷ್ಟು ಅವಧಿಯವರೆಗೆ ಒಂದು ಪಂಚಾಯಿತಿ ಇರಬೇಕು ಅಂತ ಹೇಳುವ ವಿಧಿ. ಪಂಚಾಯಿತಿಗಳ ಅವಧಿ ಮೊದಲ ಸಭೆ ಪ್ರಾರಂಭವಾದ ದಿನದಿಂದ, ಇವತ್ತೇನು ಮೊದಲ ಸಭೆ ಪ್ರಾರಂಭವಾಗಿದೆ, ಪಂಚಾಯಿತಿ ಹೊಸ ಸಭೆ ಪ್ರಾರಂಭವಾಗಿದೆ, ಅಲ್ಲಿಂದ 5 ವರ್ಷಗಳವರೆಗೆ ಇದು ಮೀಸಲಾತಿಯ ಕುರಿತು ಹೇಳುತ್ತೆ, ಅವಧಿಯ ಕುರಿತು ಹೇಳುತ್ತೆ. ಪ್ರಿಯ ಸ್ನೇಹಿತರೆ, ಪಂಚಾಯಿತಿಯ ವಿಸರ್ಜನೆಯಾದ 6 ತಿಂಗಳ ಒಳಗೆ ಮತ್ತೆ ಚುನಾವಣೆ ನಡೆಯಬೇಕು. ಈಗ 5 ವರ್ಷ ಪಿರಿಯಡ್ ಮುಗಿದ ನಂತರ ಮತ್ತೆ 6 ತಿಂಗಳ ಒಳಗಾಗಿ ಮತ್ತೆ ಚುನಾವಣೆ ನಡೆಯುವುದರ ಮೂಲಕ ಮತ್ತೆ ಒಂದು ಪಂಚಾಯಿತಿಯ ರಚನೆ ಆಗಬೇಕು. ಮತ್ತೆ 5 ವರ್ಷಗಳ ಕಾಲ ದೀರ್ಘಾವಧಿಯವರೆಗೆ ಪ್ರಾರಂಭದ ಒಂದು ಅವಧಿಯ ಅಂದ್ರೆ ಮೊದಲನೇ ಅವಧಿಯಿಂದ ಸಭೆಯಿಂದ ಅಂತ ಅರ್ಥ. ಪಂಚಾಯಿತಿಯ ಉಳಿದ ಅವಧಿ 6 ತಿಂಗಳಿಗಿಂತ ಕಡಿಮೆ ಇದ್ದಾಗ ವಿಸರ್ಜನೆಯಾದರೆ ಚುನಾವಣೆ ನಡೆಸುವ ಅವಶ್ಯಕತೆ ಇಲ್ಲ. ನೋಡಿ, ಪಂಚಾಯಿತಿಯ ಉಳಿದ ಅವಧಿ 6 ತಿಂಗಳಿಗಿಂತ ಕಡಿಮೆ ಇದ್ದಾಗ, ಇನ್ನು 6 ತಿಂಗಳ ಅವಧಿಗಿಂತ ಕಡಿಮೆ ಇತ್ತು ಅಂತಂದ್ರೆ ಅವಾಗ ವಿಸರ್ಜನೆಯಾದ ಚುನಾವಣೆ ನಡೆಸುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಅಪ್ಪಿ ಎಲ್ಲ ಗೊತ್ತಿರ್ಲಿ, ಬಹಳ ಇಂಪಾರ್ಟೆಂಟ್. 243E ಎನ್ನುವಂತ ವಿಧಿಗೆ ಸಂಬಂಧಪಟ್ಟಿದ್ದು ಅನರ್ಹತೆ ಬಗ್ಗೆ ಹೇಳುತ್ತೆ. ಇಲ್ಲಿದೆ ನೋಡಿ, ಸಾರಿ ಒಂದು ನಿಮಿಷ, ಇ ಆಯ್ತು. ಎಫ್ ಆಗಬೇಕಿತ್ತು, ಇಲ್ಲಿದೆ ನೋಡಿ ಎಫ್. ಇದು ಅನರ್ಹ ಬಗ್ಗೆ ಹೇಳುತ್ತೆ, ಎಫ್. ಹೌದಾ? ವಿಧಾನ ಮಂಡಲದ ಚುನಾವಣೆಗಳಲ್ಲಿ ಪಾಲನೆಯಾಗುವ ಅನರ್ಹತೆಯ ಕಾನೂನು ಇಲ್ಲೂ ಅನ್ವಯವಾಗುತ್ತದೆ. ವಿಧಾನಸಭೆ ಅಲ್ಲ, ವಿಧಾನ ಮಂಡಲದಲ್ಲಿ ಚುನಾವಣೆಯಲ್ಲಿ ಪಾಲನೆಯಾಗುವ ಅನರ್ಹತೆ ಕಾನೂನು ಇದಕ್ಕೂ, ಅಂದ್ರೆ ಈ ವಿಧಾನ ಮಂಡಲ ಯಾವ ರೀತಿ ಇದೆ ಅದು ಎಲ್ಲ ಇದಕ್ಕೂ ಅನ್ವಯವಾಗುತ್ತದೆ ಅಂತ ಹೇಳ್ತಾರೆ. ಚುನಾವಣೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು 21 ವರ್ಷ ತುಂಬಿರಬೇಕು. ಇನ್ನೊಂದು ಸ್ವಾರಸ್ಯಕರ ವಿಷಯವಿದೆ, ಅದು 1993ರ ಕರ್ನಾಟಕದ ಪಂಚಾಯಿತಿ ರಾಜ್ ಕಾಯ್ದೆ ಅನ್ವಯ ಯಾವುದೇ ಸದಸ್ಯ ತನ್ನ ಕುಟುಂಬಕ್ಕೆ ನಿಗದಿತ ಸಮಯದ ಒಳಗೆ ಶೌಚಾಲಯ ನಿರ್ಮಿಸಿ ಕೊಡದಿದ್ದರೆ ಅವನು ಅನರ್ಹರಾಗುತ್ತಾನೆ. ವಾಹ್, ಎಷ್ಟು ಪಾಯಿಂಟ್ ನೋಡಿ. ಹೌದಾ? ಸ್ವಚ್ಛ ಭಾರತ್ಗೆ ಬಹಳ ಎತ್ತಿಡಿದದು ಇದು. ಎಂತ ಒಳ್ಳೆ ಒಂದು ಇದಿಟ್ಟಿದ್ದಾರೆ ನೋಡಿ. ಆಯ್ಕೆ ಸದಸ್ಯ ಅನ್ವಯ ಯಾವುದೇ ಸದಸ್ಯ ತನ್ನ ಕುಟುಂಬಕ್ಕೆ ನಿಗದಿತ ಸಮಯದ ಒಳಗೆ ಶೌಚಾಲಯ ನಿರ್ಮಿಸಿ ಕೊಡದಿದ್ದರೆ ಅವನು ಅನರ್ಹವಾಗುತ್ತಾನೆ ಅಂತ ಹೇಳುತ್ತೆ ಈ ವಿಧಿ. ಎಷ್ಟನೇ ವಿಧಿ ಅಂತ ಬಂದಾಗ 243F, ಸದಸ್ಯರ ಅನರ್ಹತೆ. ಜಿ ಓದ್ತಾನೆ ಇದಾವೆ. ಪಂಚಾಯಿತಿಯ ಅಧಿಕಾರಿಗಳು ಪ್ರಾಧಿಕಾರ ಮತ್ತು ಜವಾಬ್ದಾರಿಯ ಕುರಿತು ತಿಳಿಸುತ್ತೆ ನೋಡಿ. ಅಧಿಕಾರ, ಪ್ರಾಧಿಕಾರ, ಜವಾಬ್ದಾರಿಯ ಕುರಿತು ತಿಳಿಸುವುದು ಯಾವ್ದಾಗಿರುತ್ತೆ ಅಂದ್ರೆ ಜಿ. ಪಂಚಾಯಿತಿಗಳು ಯಾವ ಕೆಲಸ ಮಾಡಬೇಕು, ಪಂಚಾಯಿತಿಗಳ ಜವಾಬ್ದಾರಿ ಏನು, ಅವರು ಯಾವ್ಯಾವ ಕೆಲಸಗಳನ್ನ ಮಾಡಬೇಕು ಮತ್ತು ಅವ್ರ ಜವಾಬ್ದಾರಿ ಏನಿರುತ್ತೆ ಎಲ್ಲವನ್ನು ತಿಳಿಸುವ ವಿಧಿ ಆಗಿರುತ್ತೆ ಜಿ. 11ನೇ ಅನುಸೂಚಿಯಲ್ಲಿ 29 ವಿಷಯಗಳನ್ನು ಪಟ್ಟಿ ಮಾಡಲಾಗಿದೆ. ಅಷ್ಟು ವಿಷಯದ ಕೆಲಸಗಳನ್ನು ಮಾಡುವುದು ಎಲ್ಲಾ ಪಂಚಾಯಿತಿಗಳ ಕೆಲಸ. 11ನೇ ಅನುಸೂಚಿ, ಸಂವಿಧಾನದ 73ನೇ ತಿದ್ದುಪಡಿ, ಸಂವಿಧಾನದ 243ನೇ ವಿಧಿಯಿಂದ 243O ವಿಧಿಯವರೆಗೆ ಗೊತ್ತಿರಲಿ ಪ್ರಿಯ ಸ್ನೇಹಿತರೆ. ಇಲ್ಲಿ ಅಂದ್ರೆ 11ನೇ ಅನುಸೂಚಿಯಲ್ಲಿ 29 ವಿಷಯಗಳ ಪಟ್ಟಿ ಮಾಡಲಾಗಿದೆ. ಅಷ್ಟು ವಿಷಯದ ಕೆಲಸವನ್ನು ಮಾಡುವುದು ಎಲ್ಲಾ ಪಂಚಾಯಿತಿಯ ಕೆಲಸ ಅಂತಂದೇಳಿ ಆ ವಿಧಿ ಹೇಳುತ್ತೆ ಜಿ. ಎಚ್, ತೆರಿಗೆ ವಿಧಿಸುವ. ಹೌದಾ? ಮತ್ತು ಈ ನಿಧಿ ಸಂಗ್ರಹಣ ಮಾಡುವ, ತೆರಿಗೆ ವಿಧಿಸುವ ಹಾಗೂ ನಿಧಿ ಸಂಗ್ರಹಣ ಮಾಡುವ ಪಂಚಾಯಿತಿಯ ಅಧಿಕಾರ ನೋಡಿ.
ಈ ವಿಧಿಯು ಪಂಚಾಯಿತಿಗಳಿಗೆ ತೆರಿಗೆಯನ್ನು ಸಂಗ್ರಹಿಸುವ ಅಧಿಕಾರ ನೀಡಿದೆ. ಪಂಚಾಯಿತಿಗೆ ತೆರಿಗೆಯನ್ನು ನೀಡುವ ಅಧಿಕಾರ ಅಂತ ಬಂದಾಗ ಈಗ ಪಂಚಾಯತಿಯಿಂದ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ತೆರಿಗೆಯನ್ನು ಸಂಗ್ರಹ ಮಾಡುವ ಅಧಿಕಾರವನ್ನು ಒಳಗೊಂಡಿರ್ತಕ್ಕಂಥ ವಿಧಿ ಯಾವ್ದಾಗಿರುತ್ತೆ ಅಂದ್ರೆ 243A. ಇಲ್ಲಿ ರಾಜ್ಯ ಸರ್ಕಾರ ಒಂದು ಪಂಚಾಯಿತಿ ಪ್ರದೇಶದ ವ್ಯಾಪ್ತಿಯಲ್ಲಿ ವಸೂಲಿ ಮಾಡಿದ ತೆರಿಗೆಯನ್ನು ಪಂಚಾಯಿತಿಗೆ ಹಸ್ತಾಂತರಿಸಬೇಕು. ಒಂದು ರಾಜ್ಯ ಸರ್ಕಾರ ಮಾತಾಡಕತ್ತೀನಿ, ಸ್ಥಳೀಯ ಸರ್ಕಾರ, ರಾಜ್ಯ ಸರ್ಕಾರ ಒಂದು ಪಂಚಾಯಿತಿ ಪ್ರದೇಶದ ವ್ಯಾಪ್ತಿಯಲ್ಲಿ ವಸೂಲಿ ಮಾಡಿದ ಹಣವನ್ನು ಯಾರಿಗೆ ಹಸ್ತಾಂತರಿಸಬೇಕು? ಪಂಚಾಯಿತಿಗೆ. ಅಂದ್ರೆ ಸಂಪತ್ತು ಕೇಂದ್ರೀಕೃತ ಆಗ್ಬಾರ್ದು, ವಿಕೇಂದ್ರೀಕೃತ, ಒಂದೇ ರಾಜ್ಯದ ಅಧಿಕಾರದಲ್ಲಿ ಇರಬಾರ್ದು. ಸ್ಥಳೀಯ ಸರ್ಕಾರದ ಅಧಿಕಾರದಲ್ಲಿಯೂ ಸಹ ಆ ಸಂಪತ್ತು ಅವರಿಗೆ ಕೊಡಬೇಕು, ಕೊಟ್ಟು ಅವರಿಂದ ಅದು ಆ ಪ್ರದೇಶದ ಅಭಿವೃದ್ಧಿಗೆ ಮೀಸಲಿಡಬೇಕು ಅಂತ ಹೇಳುತ್ತೆ. ಇನ್ನು ಹೆಚ್ಚುವರಿಯಾಗಿ ರಾಜ್ಯದ ಸಂಚಿತ ನಿಧಿಯಿಂದ ಪಂಚಾಯಿತಿಗಳಿಗೆ ಸಹಾಯಧನ ನೀಡಬೇಕು. ಇಷ್ಟೇ ಅಲ್ಲ, ಅಲ್ಲೇನಾದ್ರೂ ಕಡಿಮೆ ಸಂಭವ ಏನಾದರೂ ಹಣ ಸಂಪತ್ತು ಕಡಿಮೆ ಬಿದ್ದರೆ ರಾಜ್ಯ ಸಂಚಿತ ನಿಧಿ ಇದೆಯಲ್ಲ, ರಾಜ್ಯ ಸರ್ಕಾರದ ಸಂಚಿತ ನಿಧಿ, ಅಲ್ಲಿಂದ ಹಣವನ್ನು ಕೊಡಬೇಕು ಪಂಚಾಯಿತಿಯ ಅಭಿವೃದ್ಧಿಗೆ, ರಾಜ್ಯ ಸ್ಥಳೀಯ ಸರ್ಕಾರದ ಅಭಿವೃದ್ಧಿಗೆ ಅಂತ ಎಚ್ ವಿಧಿ ಹೇಳುತ್ತೆ. ಏನಿಲ್ಲ ನೋಡಿ, ತೆರಿಗೆ ವಿಧಿಸುವ ಮತ್ತು ನಿಧಿ ಸಂಗ್ರಹಿಸುವ ಅಧಿಕಾರ ಎಚ್. ಐ, ಆರ್ಥಿಕ ಸ್ಥಿತಿಗಳನ್ನು ರಚಿಸುವ ಹಣಕಾಸು ಆಯೋಗ ರಚನೆ. ಆರ್ಥಿಕ ಸ್ಥಿತಿಗತಿಗಳನ್ನು ರಚನೆ ಅಂದ್ರೆ ಆರ್ಥಿಕವನ್ನು ಸರಿಯಾದ ಸಮತಟ್ಟಾಗಿ ಕಾಪಾಡಿಕೊಳ್ಬೇಕಂದ್ರೆ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡುವಂತ ವಿಧಿ ಯಾವ್ದು ಹೇಳುತ್ತೆ ಅಂದ್ರೆ ಐ. ಈ ವಿಧಿಯ ಅನ್ವಯ ಎಲ್ಲಾ ರಾಜ್ಯಗಳಲ್ಲಿಯೂ ಸಂವಿಧಾನಾತ್ಮಕ ರಾಜ್ಯ ಹಣಕಾಸು ಆಯೋಗ ಸ್ಥಾಪನೆಗೆ ಅವಕಾಶ. ಸಂವಿಧಾನಾತ್ಮಕವಾಗಿ ರಾಜ್ಯ ಹಣಕಾಸು ಆಯೋಗ ಸ್ಥಾಪನೆ ಮಾಡುವ ಅಧಿಕಾರ ಸಂವಿಧಾನದ ಎಷ್ಟನೇ ವಿಧಿ? 243 ಐ. ರಾಜ್ಯದ ರಾಜ್ಯಪಾಲರಿಗೆ ಹಣಕಾಸು ಆಯೋಗದ ರಚನೆ ಮಾಡುವ ಅಧಿಕಾರವಿದೆ. ಪ್ರಶ್ನೆ ಕೇಳ್ತಾನೆ, ರಾಜ್ಯ ಹಣಕಾಸು ಆಯೋಗ ರಚನೆ ಮಾಡುವ ಅಧಿಕಾರ ಯಾರಿಗಿದೆ ಕೇಳ್ತಾನೆ. ಮುಖ್ಯ ನ್ಯಾಯಾಧೀಶರಂತ ಕೊಡ್ತಾನೆ, ಹೌದಾ? ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಂತ ಆಪ್ಷನ್ ಇಡ್ತಾನೆ. ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಲೋಕಸಭೆ ನಮ್ಮ ಈ ಒಂದು ಯಾವ್ದಪ್ಪ ಅಂತ ಬಂದಾಗ ಈ ವಿಧಾನಸಭೆಗೆ ಸಂಬಂಧಪಟ್ಟ ಸ್ಪೀಕರು ಯಾರು ಏನು ಅಂತ ಎಲ್ಲೆಲ್ಲಿಂದ ತೆಗಿತಾನೋ ಗೊತ್ತಿಲ್ಲ. ಹುಷಾರಾಗಿರ್ರಿ ಪ್ರಿಯ ಸ್ನೇಹಿತರೆ. ಇಲ್ಲ ಆರ್ಥಿಕ ಸಚಿವ ಅಂತಾನು ಕೊಟ್ಬಿಡ್ತಾನೆ, ಆರ್ಥಿಕ ವಿಷಯ ಅಂತೇಳಿ ನೀವು ಆರ್ಥಿಕ ಸಚಿವರಂತ ಹಾಕ್ಬಿಡ್ತೀರಾ. ಇಲ್ಲ, ಇಲ್ಲಿ ಯಾರಿಗಿದೆ ಅಧಿಕಾರ? ರಾಜ್ಯಪಾಲರಿಗೆ. ರಾಜ್ಯದ ರಾಜ್ಯಪಾಲರಿಗೆ ಹಣಕಾಸು ಆಯೋಗ ರಚನೆ ಮಾಡುವ ಅಧಿಕಾರ. ಪ್ರತಿ 5 ವರ್ಷಗಳಿಗೊಮ್ಮೆ ಪಂಚಾಯಿತಿಗಳ ಹಣಕಾಸು ಸ್ಥಿತಿಯನ್ನು ತಿಳಿಯಲು ಹಣಕಾಸು ಆಯೋಗ ರಚನೆ ಮಾಡಬೇಕು. ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗದ ಒಂದು ಸ್ಥಿತಿಗತಿಯನ್ನು ತಿಳಿಯಲು ಹಣಕಾಸು ಆಯೋಗ ರಚನೆ ಮಾಡಬೇಕಂತ ವಿಧಿ ಹೇಳುತ್ತೆ 243 ಐ. ಜೆ, ಪಂಚಾಯಿತಿಯ ಲೆಕ್ಕಪತ್ರಗಳ ಪರಿಶೀಲನೆ. ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡೋಗಿದೆ ನೋಡಿ. ಈ ವಿಧಿಯು ಒಂದು ಗ್ರಾಮ ಪಂಚಾಯಿತಿಯ ತನ್ನ ಹಣಕಾಸು ವ್ಯವಹಾರದ ಮತ್ತು ಅಲ್ಲಿನ ನಡೆಯುವ ಎಲ್ಲಾ ಕೆಲಸಗಳ ಲೆಕ್ಕಪತ್ರಗಳನ್ನು ಹೇಗೆ ಇಡಬೇಕು ಮತ್ತು ಲೆಕ್ಕಪತ್ರಗಳನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು ಎನ್ನುವುದರ ಬಗ್ಗೆ ಕಾನೂನು ರೂಪಿಸುವ ಅಧಿಕಾರ ವಿಧಾನಮಂಡಲಕ್ಕೆ ಇದೆ ಎಂದು ತಿಳಿಸುವ ಒಂದು ವಿಧಿಯಾಗಿರುತ್ತೆ. ಯಾವುದು? ಜೆ. ಕೆ, ಪಂಚಾಯಿತಿಗಳ ಚುನಾವಣೆಗಳು. ಯಾವುದು? ಕೆ, ಪಂಚಾಯಿತಿಗಳ ಚುನಾವಣೆಗಳು ಅಂತ ಬಂದಾಗ ರಾಜ್ಯ ಚುನಾವಣಾ ಆಯೋಗ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸುತ್ತದೆ. ರಾಜ್ಯ ಚುನಾವಣಾ ಆಯೋಗ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸುತ್ತದೆ ಅಂತ ಹೇಳುತ್ತೆ. ಅಪಿ ಪಂಚಾಯತ್ ಇಲ್ಲಿ ಚುನಾವಣೆ ನೋಡಿ ನಾವು ಮಾತಾಡ್ತಿರೋದು ನಾವು. ಚುನಾವಣೆ, ಇದರಿಂದ ಲೆಕ್ಕಪತ್ರಗಳ ಪರಿಶೀಲನೆ, ಇದರಿಂದ ತೆರಿಗೆ, ಹೌದಾ? ಇಲ್ಲಿ ಚುನಾವಣೆ ಆಯೋಗದ ಆಯುಕ್ತರು ನೇಮಕ ಮಾಡುವುದು ರಾಜ್ಯಪಾಲರು. ಈ ಒಂದು ಚುನಾವಣಾ ಆಯೋಗದ ನೇಮಕ ಮಾಡೋರು ಯಾರಪ್ಪ ಇರ್ತಾರೆ ಅಂದ್ರೆ ಆಯುಕ್ತರನ್ನು ರಾಜ್ಯಪಾಲರು. ನೇಮಕವಾದ ಚುನಾವಣಾ ಆಯುಕ್ತರನ್ನು ಹುದ್ದೆಯಿಂದ ತೆಗೆದು ಹಾಕಲು ಸುಲಭವಾಗಿ ಸಾಧ್ಯವಿಲ್ಲ. ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರನ್ನು ಹುದ್ದೆಯಿಂದ ಹಾಕುವ ಅನುಸರಿಸುವ ನಿಯಮಗಳನ್ನು ಪಾಲಿಸಬೇಕು. ಆಯ್ಕೆ ಮಾಡೋದು ತುಂಬಾ ಈಜಿ. ರಾಜ್ಯಪಾಲರು ಮಾಡಿದ ತಕ್ಷಣ ಅವರನ್ನು ನೇರವಾಗಿ ತೆಗೆಯಕ್ಕೆ ಬರಂಗಿಲ್ಲ. ಒಬ್ಬ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ, ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರಿಗೆ ನಾವು ಯಾವ ರೀತಿ ಚುನಾವಣೆ ಮಾಡುವುದರ ಮೂಲಕ ಅಧಿಕಾರದಿಂದ ಅವರನ್ನ ಕೆಳಗಿಳಿಸ್ತೀವೋ ಆ ರೀತಿ ಒಂದು ಕೆಳಗಿಳಿಸುವ ಅಧಿಕಾರವಿದೆ ನೋಡಿ. ಇಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರನ್ನು ಹುದ್ದೆಯಿಂದ ಅಷ್ಟು ಪವರ್ ಇರುತ್ತೆ ಅವರಿಗೂ ಅಂತ ಅರ್ಥ. 1993 ಅತಿ ಗೌರವಾನ್ವಿತ ಹುದ್ದೆಗಳಿವೆಲ್ಲ. ಸುಮ್ನೆ ಅನ್ಕೋಬೇಡಿ, ರಾಜ್ಯಪಾಲ ಹುದ್ದೆ, ನ್ಯಾಯಾಧೀಶರ ಹುದ್ದೆ, ಚುನಾವಣಾ ಆಯೋಗದ ಹುದ್ದೆ ಎಲ್ಲ ಗೌರವಾನ್ವಿತ, ಬಹಳ ಗೌರವಾನ್ವಿತ ಹುದ್ದೆ. ಇವರಿಗೆ ಸಂವಿಧಾನದಲ್ಲಿ ನಾವು ದೇವರಂತಾನೆ ಕರಿಬಹುದು. ಮೀಸಲು ಆ ರೀತಿ ಒಂದು ಸ್ಥಾನಗಳನ್ನ ಕೊಟ್ಟಿದೀವಿ ಇವರಿಗೆ. 1993 ಪಂಚಾಯಿತಿ ರಾಜ್ ಕಾಯ್ದೆ ಪ್ರಕಾರ 308ನೇ ವಿಧಿ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುತ್ತೆ. ಗೊತ್ತಿಲ್ಲ, 93 ಪಂಚಾಯತ್ ಕಾಯ್ದೆ 308ನೇ ವಿಧಿ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುವ ವಿಧಿ ಆಗಿರುತ್ತೆ. ಬರ್ಕೊಳ್ಳಿ, ಬೇರೆ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಪ್ರಶ್ನೆ ಕೇಳ್ತಾನೆ. ಎಲ್, ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಅನ್ವಯ. ಈ ವಿಧಿಯು 70ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಜಾರಿಯಾಗಬೇಕು ಎಂದು ಹೇಳುತ್ತದೆ.
ಎಲ್ಲಾ ರಾಜ್ಯಗಳಲ್ಲಿ ಏನಾಗಬೇಕು, ಜಾರಿಯಾಗಬೇಕು. ಏನು ಸಂವಿಧಾನದ 73ನೇ ತಿದ್ದುಪಡಿ ಮೂಲಕ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಈ ಒಂದು ಏನಪ್ಪಾ ಅಂತ ಬಂದಾಗ ಈ ಒಂದು ಪಂಚಾಯಿತಿ ಜಾರಿ ಆಗಬೇಕು ಅಂತ ಹೇಳುವಂತ ಒಂದು ವಿಧಿಯಾಗಿರುತ್ತೆ. ಆದರೆ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಇದು ಅನ್ವಯವಾಗುವುದಿಲ್ಲ. ನೋಡಿ, ಕೇಳ್ತಾನೆ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಸಂವಿಧಾನದ 73ನೇ ವಿಧಿ ಎಲ್ಲಾ ರಾಜ್ಯದಲ್ಲಿ ಪಂಚಾಯಿತಿ ಜಾರಿಯಾಗಬೇಕೆನ್ನುವಂತ ಒಂದು ಪದ್ಧತಿ ನಿಯಮ ಅನ್ವಯವಾಗುವುದಿಲ್ಲ ಅಂತ ಬಂದಾಗ ಜಮ್ಮು ಕಾಶ್ಮೀರ. 243 ಕೆಲವು ಪ್ರದೇಶಗಳಲ್ಲಿ ಅನ್ವಯವಾಗದಿರುವುದು ಅಂದ್ರೆ ಕೆಲವು ಪ್ರದೇಶಗಳಿಗೆ ಅನ್ವಯವಾಗದಿರುವುದರ ಬಗ್ಗೆ ವಿಧಿ ಹೇಳುತ್ತೆ. ನಮ್ಮ ಸಂವಿಧಾನದ 244ನೇ ವಿಧಿಯಲ್ಲಿ 73ನೇ ತಿದ್ದುಪಡಿ ಅನುಸೂಚಿ ಪ್ರದೇಶ ಹಾಗೂ ಅನುಸೂಚಿ ಬುಡಕಟ್ಟು ಪ್ರದೇಶಗಳಲ್ಲಿ ಅನ್ವಯವಾಗುವುದಿಲ್ಲ. ಟ್ರೈಬಲ್ ಕಮ್ಯುನಿಟಿ ಏರಿಯಾಗಳು, ಹೌದಾ, ಕೆಲವೊಂದು ಅನುಸೂಚಿತ ಏರಿಯಾಗಳು ಇರ್ತಾವಲ್ಲ, ಆ ಒಂದು ಪ್ರದೇಶದಲ್ಲಿ ಅನ್ವಯವಾಗುವುದಿಲ್ಲ. ಕೆಲವು ಅನುಸೂಚಿತ ಪ್ರದೇಶಗಳು ಹಾಗೂ ಅನುಸೂಚಿತ ಬುಡಕಟ್ಟು ಪ್ರದೇಶಗಳು 73ನೇ ತಿದ್ದುಪಡಿ ಅನ್ವಯವಾಗುವುದಿಲ್ಲ. ಆ ಪ್ರದೇಶಗಳು 244ನೇ ವಿಧಿಯಲ್ಲಿ ಹೇಳಲಾಗಿದೆ. ಅನ್ವಯವಾಗದೇ ಇರುವ ವಿಧಿಗಳನ್ನ 244 ಹೇಳಲಾಗಿದೆ. ಅನ್ವಯವಾಗುವ ವಿಧಿಯನ್ನು 243ರಲ್ಲಿ ಹೇಳಲಾಗಿದೆ. ಅನ್ವಯ ಆಗದೇ ಇರುವ 44 ಹಾಕಲಾಗಿದೆ. ಹೌದಾ. ಆ ಪ್ರದೇಶಗಳು ಯಾವುವು ಎಂದರೆ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಪ್ರದೇಶಗಳನ್ನು ಕೇಳ್ತಾನೆ. ಯಾವ ರಾಜ್ಯಗಳಿಗೆ ಈ ಒಂದು ಪಂಚಾಯಿತಿ ಅನ್ವಯವಾಗುವುದಿಲ್ಲ? ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಮೇಘಾಲಯ. ಗೊತ್ತಿರಲಿ ಪ್ರಿಯ ಸ್ನೇಹಿತರೆ, 44ನೇ ವಿಧಿ ನೋಡಿ, ಅದು ಅನ್ವಯವಾಗದೆ. ನೋಡಿ, ಜಾರಿಯಲ್ಲಿರುವ ಕಾನೂನು ಮತ್ತು ಅಸ್ತಿತ್ವದಲ್ಲಿರುವ ಪಂಚಾಯಿತಿಗಳನ್ನು ಮುಂದುವರೆಸುವುದು. ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂಥ ಕಾನೂನುಗಳು ಮತ್ತು ಅಸ್ತಿತ್ವದಲ್ಲಿರ್ತಕ್ಕಂಥ ಪಂಚಾಯಿತಿಗಳನ್ನು ಮುಂದುವರೆಸುವುದರ ಬಗ್ಗೆ ಹೇಳುತ್ತೆ. ಅಂದರೆ ಈ ಹಿಂದೆ ಇದ್ದ, ಅಂದ್ರೆ 73ನೇ ಸಂವಿಧಾನ ತಿದ್ದುಪಡಿಗಿಂತ ಹಿಂದೆ ಬರುವುದಕ್ಕಿಂತ ಮುಂಚೆಯಿಂದ ಪಂಚಾಯಿತಿಯ ಜಾರಿಯಲ್ಲಿದ್ದವು. ಆದ್ದರಿಂದ ಈ ವಿಧಿ ಏನು ಹೇಳುತ್ತದೆ ಎಂದರೆ 73ನೇ ತಿದ್ದುಪಡಿ ಜಾರಿಗೆ ಬಂದ ತಕ್ಷಣ ಪಂಚಾಯಿತಿಗಳು ವಿಸರ್ಜಿಸಬಾರದು. ಈಗ ಹಿಂದೆ ಏನಾದರೂ ಅವರಾದಂತ ಕೆಲವೊಂದು ಕಾನೂನುಗಳನ್ನ ಜಾರಿಗೆ ಮಾಡ್ಕೊಂಡಿದ್ರು. ಸಂವಿಧಾನ 73ನೇ ವಿಧಿ ಜಾರಿಗೆ ಬರೋಕ್ಕಿಂತ ಮುಂಚೆ ಇದು ಬಂತಂತಂದ್ರೆ ಅದನ್ನೆಲ್ಲ ವಾಶೌಟ್ ಮಾಡಪ್ಲೇ ಇಲ್ಲ. ಅವು ಹಾಗೆ ಮುಂದುವರಿಯುತ್ತವೆ. ಕಾನೂನು ಮತ್ತು ಅಸ್ತಿತ್ವದಲ್ಲಿರ್ತಕ್ಕಂಥ ಪಂಚಾಯಿತಿಗಳು ಮುಂದುವರಿಯುತ್ತವೆ. 73ನೇ ಸಂವಿಧಾನದ ತಿದ್ದುಪಡಿ ಜಾರಿಗೆ ಆಗುವುದಕ್ಕಿಂತ ಮುಂಚಿತ ಇರುವ ಎಲ್ಲಾ ಕಾನೂನುಗಳು ಮುಂದುವರಿಯುತ್ತವೆ ಅಂತ ಸಂವಿಧಾನದ 243ನೇ ವಿಧಿ ಹೇಳುತ್ತೆ. ಪ್ರಿಯ ಸ್ನೇಹಿತರೆ, ರಾಜ್ಯ ವಿಧಾನಮಂಡಲದಲ್ಲಿ ತಿದ್ದುಪಡಿಯಾಗುವವರೆಗೂ ಅಥವಾ ಪ್ರಾರಂಭವಾದ 1 ವರ್ಷದ ಇದರಲ್ಲಿ ಯಾವುದೇ ಮೊದಲ ಇಲ್ಲದೆ, ಅಂದ್ರೆ ಇದರಲ್ಲಿ ಯಾವುದು ಮೊದಲು ಅದು ಅಲ್ಲಿನ ತನಕ ಅವಧಿ ನೀಡಬೇಕು. ಇವೆ ಎರಡರಲ್ಲಿ ಅಂದ್ರೆ ಏನಂತ, ರಾಜ್ಯ ವಿಧಾನ ಮಂಡಳಿಯಲ್ಲಿ ತಿದ್ದುಪಡಿಯಾಗುವವರೆಗೂ ಒಂದು ಅದಾನಾಗಬೇಕು, ಅಥವಾ ಪ್ರಾರಂಭವಾದ 1 ವರ್ಷದ ಇದರಲ್ಲಿ ಯಾವುದು ಮೊದಲಾಗುತ್ತೆ ಅವೆರಡರಲ್ಲಿ ಇದೇನಾಗುತ್ತೆ, ಅಲ್ಲಿ ಯಾವ ತನಕ ಇದು ಅವಧಿ ನೀಡಬೇಕು ಅಂತ ಹೇಳುತ್ತೆ. ಪ್ರಿಯ ಸ್ನೇಹಿತರೆ, 243 ಲಾಸ್ಟ್, ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯ ಮಧ್ಯ ಪ್ರವೇಶಿಸುವಿಕೆ ನಿಷೇಧ. ಆಕ್ಚುಲಿ ಇದು ಅಧಿಕಾರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಈ ವಿಧಿಯ ಅನ್ವಯ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾವುದೇ ಚುನಾವಣಾ ಕ್ಷೇತ್ರ ಮೀಸಲಾತಿ ವಿಷಯಕ್ಕೆ ನ್ಯಾಯಾಲಯ ಮಧ್ಯೆ ಪ್ರವೇಶಿಸಬಾರದು. ಪ್ರವೇಶಿಸಬೇಕು ಅಂತ ನನಗೆ ಅನ್ಸುತ್ತೆ, ಒಳ್ಳೆ ಅಧಿಕಾರ, ಹೌದಾ, ನ್ಯಾಯಯುತವಾಗಿರುತ್ತೆ. ಆಮೇಲೆ ಸ್ವಲ್ಪ ಈ ಪಂಚಾಯತಿಗೆ ಸಂಬಂಧಪಟ್ಟ ಯಾವುದೇ ವಿಷಯದ ಬಗ್ಗೆ ಕಟ್ಟುನಿಟ್ಟಾದ ನಿರ್ಧಾರ ತೆಗೆದುಕೊಳ್ತಾರೆ. ಮತ್ತು ಇವರಿಗೂ ಸ್ವಲ್ಪ ಭಯ ಇರುತ್ತೆ, ನ್ಯಾಯಾಧೀಶಕರಣವಿದರಲ್ಲಿ ಅನ್ವಯ ಇದೆ ಅಂತಂದೇಳಿ. ಬಟ್ ಅವರಿಗೆ ಇದರಲ್ಲಿ ಪವರೇ ಕೊಟ್ಟಿಲ್ಲ. ವಿಧಿ ಹೇಳುತ್ತೆ ನೋಡಿ, ಮಧ್ಯ ಪ್ರವೇಶಿಸಬಾರದು. ಯಾವ್ದು ಹೇಳುತ್ತೆ? ಹೌದಾ. ಒಕ್ಕೂಟ, ಹೌದಾ. ಸೊ ಅಂದ್ರೆ ಪಂಚಾಯಿತಿ ಜಾರಿ ಆಗೋಕ್ಕಿಂತ ಮುಂಚೆ ಇದ್ದುವಂತ ಕಾನೂನು ಮುಂದುವರೆಸಬಹುದು. ಯಾವ್ದ್ರ ಬಗ್ಗೆ ಹೇಳುತ್ತೆ? ಒಕ್ಕೂಟ. ಚುನಾವಣೆ. ಲೆಕ್ಕಪತ್ರಗಳ ಮತ್ತ ಪರಿಶೀಲನೆ. ಆರ್ಥಿಕ ಸ್ಥಿತಿಗತಿ ಅಂತ ಬಂದಾಗ. ತೆರಿಗೆ ವಿಧಿಸಲು ಮತ್ತು ನಿಧಿ ಸಂಗ್ರಹ ಮಾಡುವುದು ಅಂತ ಬಂದಾಗ. ಪಂಚಾಯಿತಿಯ ಅಧಿಕಾರಗಳು ಪ್ರಾಧಿಕಾರಗಳ ಜವಾಬ್ದಾರಿ ಅಂತ ಬಂದಾಗ. ಸದಸ್ಯರ ಅನರ್ಹತೆ ಅಂತ ಬಂದಾಗ. ಪಂಚಾಯಿತಿಯ ಅವಧಿ ಎಷ್ಟು ವರ್ಷದ ಅವಧಿ ಅಂತ ಬಂದಾಗ. ಸ್ಥಾನಗಳ ಮೀಸಲಾತಿ. ಪಂಚಾಯಿತಿಯ ಅಂಗರಚನೆ. ಪಂಚಾಯಿತಿಯ ರಚನೆ. ಗ್ರಾಮ ಸಭೆಯ ಬಗ್ಗೆ. 43ನೇ ವಿಧಿ ವ್ಯಾಖ್ಯಾನ. ಇದಿಷ್ಟು ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಪಂಚಾಯಿತಿಗೆ ಸಂಬಂಧಪಟ್ಟ 73ನೇ ತಿದ್ದುಪಡಿ ಆಗಿರುತ್ತೆ. ಪ್ರಿಯ ಸ್ನೇಹಿತರೆ, ನಿಮಗೆ ಈ ಒಂದು ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೀಗೆ ಇದು ಪಂಚಾಯತಿಗೆ ಸಂಬಂಧಪಟ್ಟ 4ನೇ ವಿಡಿಯೋ ಆಗಿತ್ತು. ಫಸ್ಟ್ ಇಂದ ನೋಡ್ಕೊಂತ ಬಂದು ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ. ನಾಳೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಕೈಜಾರುವುದಿಲ್ಲ ಅಂತ ಹೇಳುತ್ತಾ ಈ ಒಂದು ತರಗತಿ ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಪ್ರಿಯ ಸ್ನೇಹಿತರೆ. ನಿಮಗೇನಾದರೂ
ಜಾಬ್ ಸೆಂಟರ್ಗೆ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಷ್ಟೇ ಅಲ್ಲದೆ ಈ ಪ್ಲೇಲಿಸ್ಟಲ್ಲಿ ಹೋಗಿ ನಿಮಗೆ ಹಿಂದಿನ ಎಲ್ಲ ವಿಡಿಯೋಗಳು ದೊರೆಯುತ್ತವೆ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ನೋಟಿಫಿಕೇಶನ್ ಸಂಬಂಧಪಟ್ಟ ಒಂದು ಟೆಲಿಗ್ರಾಮ್ ಲಿಂಕ್, ಜಾಬ್ ಸೆಂಟರ್ ಎನ್ನುವಂಥ ಒಂದು ಟೆಲಿಗ್ರಾಮ್ ಲಿಂಕ್ನು ಸಹ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲೂ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರಲಾಗುತ್ತೆ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.